ವಿಷವನ್ನ ನೀವು ನಿಮ್ಮ ಬಾಡಿಗೆ ತಗೊಂತಾ ಇದ್ದೀರಾ, ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ಮಕ್ಕಳುಗಳಿಗೆ ಈ ತರದ ತಂಪು ಪಾನೀಯಗಳನ್ನ ಇಂಜೆಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ವೆಯ್ಟು ಗೇನ್ ಆಗ್ತಾ ಇದೆ. ಒಂದು 16 ವರ್ಷದ ಮಕ್ಕಳಾಗಿರ್ಬೋದು, 15 ವರ್ಷದ ಮಕ್ಕಳಾಗಿರ್ಬೋದು, ಇವನ್ 20 ವರ್ಷದ ಮಕ್ಕಳುಗಳು 30 ವರ್ಷದ ವಯಸ್ಕರ ತರ ಕಾಣೋದಕ್ಕೆ ಶುರುವಾಗಿದ್ದಾರೆ. ಆಮೇಲೆ ಮಕ್ಕಳುಗಳು ಆಲ್ಮೋಸ್ಟ್ 15 ವರ್ಷಕ್ಕೆ 12 ವರ್ಷಕ್ಕೆ ಮೆಚೂರ್ಡ್ ಆಗ್ತಾ ಇದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಆಶಾ ನಿಮ್ಮ ಮುಂದೆ ಇವತ್ತು ಒಂದು ಹೊಸ ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಆ ಹೊಸ ವಿಷಯ ಅಂತ ಅಂದರೆ, ನೀವು ಹೊರಗಡೆ ಹೋಗಬೇಕಾದ್ರೆ ತುಂಬ ಇಷ್ಟಪಡುವಂತಹ ಒಂದು ಪಾನೀಯ. ಏನಪ್ಪ ಬೇಸಿಗೆ ಬರ್ತಾ ಇದೆ ಅಂತ ಅಂದಮೇಲೆ ಇದು 1 ಲೀಟರು ಮನೇಲಿರಲಿ, ಇಲ್ಲ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಇದೊಂದು ಬಾಟಲ್ ನನ್ನ ಪಾಕೆಟಲ್ಲಿರಲಿ. ಆಮೇಲೆ ತುಂಬ ಹುಡುಗರುಗಳಿಗೆ ಇಷ್ಟ ಆಗುವಂಥದ್ದು ಮಧ್ಯಾಹ್ನ 12 ಗಂಟೆ ಆಯಿತು ಅಂತ ಅಂದರೆ ಒಂದು ತಂಪು ಪಾನೀಯ. ಮತ್ತೆ ಕೆಲವಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಡ್ರಿಂಕ್ಸ್ಗಳಿಗೆ ಅದನ್ನ ತಗೊಂತಾ ಇದ್ದಾರೆ. ಈ ತರದ ಒಂದು ವಿಷವನ್ನ ಯಾವ ತರಕ್ಕೆ ನೀವು ಇಂಜೆಕ್ಟ್ ಮಾಡ್ಕೊಂತ ಇದ್ದೀರಾ ಅಂತಂದ್ರೆ, ಇದನ್ನೆಲ್ಲ ತಗೊಳ್ತಾ ಯಾಕೆ ತುಂಬಾ ಜನ ಕೆಲವೊಂದು ಡಿಸೀಸ್ಗಳಿಗೆ ತುಂಬಾ ಜನ ಪ್ರಾಣ ಕಳ್ಕೊಂತ ಇದ್ದಾರೆ. ಇದನ್ನ ಏನೇನೆಲ್ಲ ಹಾಕಿ ಮಾಡಿರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ನನಗೆ ತಿಳಿದಿರುವಂತಹ ಮಟ್ಟದಲ್ಲಿ ನಿಮ್ಗೆ ತಿಳಿಪಡಿಸ್ತಾ ಇದ್ದೀನಿ. ಏನಪ್ಪ ಈ ತಂಪು ಪಾನೀಯದಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ, ಶುಗರ್ನ ಆ್ಯಡ್ ಮಾಡಿರ್ತಾರೆ. ಶುಗರ್ ಇಲ್ಲ ಅಂತ ಅಂದರೆ ನಿಮಗೆ ಕುಡಿಯೋದಕ್ಕೆ ಟೇಸ್ಟೇ ಬರಲ್ಲ. 28% ಇಂದ 38 ಗ್ರಾಮ್ಸ್ವರೆಗೂ ಇದಕ್ಕೆ ಶುಗರ್ನ ಆ್ಯಡ್ ಮಾಡಲೇಬೇಕು ಒಂದು ಬಾಟಲ್ಗೆ. ನೆಕ್ಸ್ಟ್ ಬಂದು ಕಲರ್ ಆ್ಯಡ್ ಮಾಡಬೇಕು. ನಿಮಗೆ ಕಲರಾಗಿ ಚೆನ್ನಾಗಿ ಕಾಣಲಿ ಅಂತ ಕಲರ್ನ ಆ್ಯಡ್ ಮಾಡಿರ್ತಾರೆ. ಮತ್ತೆ ಬಂದು ಸೋಡಾ ಹಾಕಲಿಲ್ಲ ಅಂತಂದರೆ ನಿಮಗೆ ಮಜಾನೇ ಕೊಡೋದಿಲ್ಲ. ನೆಕ್ಸ್ಟ್ ಬಂದು ಪ್ರಿಸರ್ವೇಟಿವ್ ಹಾಕಿಲ್ಲ ಅಂತಂದರೆ ಅದನ್ನು ತುಂಬ ದಿವಸ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಒಂದ್ಸಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರಿ ಅಂದರೆ 1 ವರ್ಷ 2 ವರ್ಷದವರೆಗೂ ಆ ಪ್ರಿಸರ್ವೇಟಿವ್ ಅದರೊಳಗಿತ್ತು ಅಂತಂದರೆ ಅದು ಕೆಡೋದಿಲ್ಲ. ನೆಕ್ಸ್ಟ್ ಬಂದು ಆ್ಯಸಿಡ್ಸು, ಮತ್ತು ಅದು ನೆಕ್ಸ್ಟ್ ಬಂದು ಡ್ರಗ್ಸು. ಕೆಲವಷ್ಟು ತಂಪು ಪಾನೀಯಗಳಿಗೆ ಡ್ರಗ್ಸ್ ಅಡಿಕ್ಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ನೀವು ಇನ್ನೂ ಕುಡಿದಷ್ಟು ಮತ್ತೆ ಕುಡಿಬೇಕು ಅನ್ನೋದು ನಿಮಗೆ ಬರಬೇಕು ಅಂತಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಿರ್ತಾರೆ. ಇಷ್ಟು ಆದಮೇಲೆ ನೀವು ಆ ತಂಪು ಪಾನೀಯಗಳನ್ನ ಕುಡಿಯೋದ್ರಿಂದ ಏನಾಗ್ತಾ ಇದೆ ಅಂತ ಅಂದರೆ, ಮಾನೋಲಾರಿಕ್ ಆ್ಯಸಿಡ್ಸ್ ಆಗಿರ್ಬೋದು, ಕಾರ್ಡಿನೇಟ್ ಆ್ಯಸಿಡ್ಸ್ಗಳಾಗಿರ್ಬೋದು. ನೆಕ್ಸ್ಟ್ ಬಂದು ಡಯಾಬಿಟೀಸ್ಗಳು, ನಿಮಗೆ 2 ಟೈಪ್ಸ್ ಆಫ್ ಡಯಾಬಿಟೀಸ್ಗಳು ಬರ್ತಾ ಇದೆ. ಆಮೇಲೆ ನಿಮಗೆ ಹೊಟ್ಟೆ ಹಸುವೆ ಬರ್ದಿರೋ ಥರಕ್ಕೆ ನಿಮಗೆ ಅದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದು ನೀವು ತಂಪು ಪಾನೀಯಗಳನ್ನ ಕುಡಿಯೋದ್ರಿಂದ ಕಿಡ್ನಿಗೆ ಮೇಯ್ನ್ ಎಫೆಕ್ಟು, ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮಗಾಗಿರ್ಬೋದು, ಮೇಯ್ನು ಕಿಡ್ನಿಗೆ ಎಫೆಕ್ಟ್ ಅಂತೂ ಕೊಡುತ್ತೆ. ನೆಕ್ಸ್ಟ್ ಬಂದು ಹಾರ್ಟು. ಯಾಕೆ ಅಂತ ಅಂದರೆ, ನೀವು ಆ ಆ್ಯಸಿಡ್ ಒಳಗೆ ಹೋದ ತಕ್ಷಣವೇ ಹಾರ್ಟ್ ಬೀಟು ಆದಷ್ಟು ಅದಕ್ಕೆ ಆಕ್ಸಿಜನ್ ಹೋಗ್ದಲೇ ಇದ್ದಾಗ ಹಾರ್ಟ್ ಬೀಟು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಎಷ್ಟು ಮಕ್ಕಳುಗಳು ಯಾಕಪ್ಪ ಒಂದು 15 ವರ್ಷಕ್ಕೇನೆ ತುಂಬ ವೆಯ್ಟ್ ಇದ್ದಾರೆ, ನೋಡೋಕ್ಕೆ ತುಂಬ ದಪ್ಪ ಇದ್ದಾರೆ. ಆಮೇಲೆ ಒಂದು 16 ವರ್ಷದ ಮಕ್ಕಳಾಗಿರ್ಬೋದು, 15 ವರ್ಷದ ಮಕ್ಕಳಾಗಿರ್ಬೋದು, ಇವನ್ 20 ವರ್ಷದ ಮಕ್ಕಳುಗಳು 30 ವರ್ಷದ ವಯಸ್ಕರ ತರ ಕಾಣೋದಕ್ಕೆ ಶುರುವಾಗಿದ್ದಾರೆ. ಆಮೇಲೆ ಮಕ್ಕಳುಗಳು ಆಲ್ಮೋಸ್ಟ್ 15 ವರ್ಷಕ್ಕೆ 12 ವರ್ಷಕ್ಕೆ ಮೆಚೂರ್ಡ್ ಆಗ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ, ಬೇಗ ಆ ಮಕ್ಕಳುಗಳಿಗೆ ಈ ತರದ ತಂಪು ಪಾನೀಯಗಳನ್ನ ಇಂಜೆಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ವೆಯ್ಟು ಗೇನ್ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಮಕ್ಕಳಿಗೆ ಆಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಹೊರಗಡೆ ಹೋಗ್ಬೇಕಾದ್ರೆ ಯಾರೆಲ್ಲ ಪಾಕೆಟ್ಗೆ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅವರೆಲ್ಲ ಎಚ್ಚೆತ್ಕೋಬೇಕಾಗಿರುವಂತಹ ಒಂದು ಅಂಶ. ದಯವಿಟ್ಟು ವಿಷವನ್ನ ನೀವು ನಿಮ್ಮ ಬಾಡಿಗೆ ತಗೊಂತಾ ಇದ್ದೀರಾ, ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಷಯಕ್ಕೆ ನಿಮ್ಮ ಜೊತೆ ನಾನು ಬರ್ತೀನಿ. ನಮಸ್ತೆ ವೀಕ್ಷಕ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.